ಆದ್ರೆ ನಿಜವಾದ ಆರೋಗ್ಯ ಎಲ್ಲಿಂದ ಬರ್ತದೆ? ನಿಜವಾಗಿ ಎಲ್ಲಿಂದ ನಾವು ಆರೋಗ್ಯವಾಗಿರ್ತೇವೆ? ಹೃದಯದಲ್ಲಿ ಬಾಧೆ ಇಟ್ಕೊಂಡು ಯಾವ ಫೇರ್ ಅಂಡ್ ಲವ್ಲಿ ವೈದ್ಯರು ಕೂಡ ಯಾವೊಂದು ಕಾಸ್ಮೆಟಿಕ್ ಅನ್ನು ಹಾಕಿದ್ರು ಕೂಡ ಮುಖದಲ್ಲಿ ಪ್ರಕಾಶ ಕಳಿ ಬರುವುದಿಲ್ಲ. ಇಲ್ಲಿಂದ ಬರ್ತದೆ ಸೌಂದರ್ಯ. ಒಳ್ಳೆಯ ಔಷಧ, ದೇವರ ಮಕ್ಕಳಿಗೆ ಬೇಕಾದ ಆರೋಗ್ಯಕ್ಕೆ ಬೇಕಾದ ಒಳ್ಳೆಯ ಔಷಧ ಯಾವುದು? ನಾನು ಆರೋಗ್ಯವಾಗಿ ಬದುಕಬೇಕು, ನಾನು ಸಂತೋಷವಾಗಿ ಜೀವಿಸಬೇಕು, ಆರೋಗ್ಯದಲ್ಲಿ ನಾನು ನಡೆಯಬೇಕು, ದೇವರು ನನಗಿಟ್ಟಂತ ವರ್ಷಗಳನ್ನ, ದೇವರು ನನಗಿಟ್ಟಂತ ದಿನಗಳನ್ನ ನಾನು ಮುಟ್ಟಬೇಕು, ಆ ವರ್ಷಗಳು ಆರೋಗ್ಯವಾಗಿ ನಾನು ಬದುಕಬೇಕು, ಅನಾರೋಗ್ಯಕ್ಕೆ ಒಳಗಾಗಬಾರದು, ಬಲಹೀನತೆಗೆ ಒಳಗಾಗಬಾರದು, ನನ್ನ ಶರೀರ ಕುಗ್ಗಿ ಹೋಗಬಾರದು ಅನ್ನುವುದಾದ್ರೆ ದೇವರ ಮಕ್ಕಳಿಗೋಸ್ಕರ ದೇವರಿಟ್ಟಿರುವಂತಹ ಔಷಧ ಏನು? ಆ ಔಷಧಿಯನ್ನು ಇವತ್ತು ನಾವು ನೋಡುವಂತರಾಗಿರೋಣ. ಜ್ಞಾನೋಕ್ತಿ 17ನೇ ಅಧ್ಯಾಯ 22ನೇ ವಚನ. ಇವತ್ತು ಅನೇಕರು ಅನೇಕ ಔಷಧಗಳನ್ನ ತೆಗೆದುಕೊಳ್ತಾರೆ. ನಾನು ಆರೋಗ್ಯವಾಗಿರ್ಬೇಕು, ನಾನು ಗಟ್ಟುಮುಟ್ಟಾಗಿರ್ಬೇಕು, ನಾನು ಬಲವಾಗಿರ್ಬೇಕೆಂಬುದಾಗಿ ಏನೆಲ್ಲ ಆರೋಗ್ಯಕ್ಕಾಗಿ ಲೋಕದಲ್ಲಿ ಹುಡುಕ್ತಾರೆ. ಆದ್ರೆ ನಿಜವಾದ ಆರೋಗ್ಯ ಎಲ್ಲಿಂದ ಬರ್ತದೆ? ನಿಜವಾಗಿ ಎಲ್ಲಿಂದ ನಾವು ಆರೋಗ್ಯವಾಗಿರ್ತೇವೆ? ಅದನ್ನ ದೇವರು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಹರ್ಷ ಹೃದಯವು ಒಳ್ಳೆಯ ಔಷಧ. ಈ ಮಾತನ್ನ ಸೊಲೊಮೋನನು ಬರೆಯುತ್ತಾನೆ. ತನ್ನ ಜೀವಿತದಲ್ಲಿ ಜಿಗುಪ್ಸೆಗೆ ಒಳಗಾದಾಗ, ತನ್ನಲ್ಲಿರುವಂತ ಸಂತೋಷವನ್ನ ಕಳ್ಕೊಂಡಾಗ, ತನ್ನಲ್ಲಿರುವಂತ ಆನಂದವನ್ನ ಕಳ್ಕೊಂಡು ಬೇಗನೆ ಮರಣವನ್ನ ಅನುಭವಿಸುವ ಸಮಯಗಳು ಆತನಿಗೆ ಹತ್ತಿರವಾದಾಗ ಆವಾಗ ಬರೀತಾನೆ ಆತನು, ಹರ್ಷ ಹೃದಯವೇ ಮನುಷ್ಯನು ಹೆಚ್ಚಾಗಿ ಬದುಕಲಿಕ್ಕೆ, ಆರೋಗ್ಯವಾಗಿರಲಿಕ್ಕೆ ಒಳ್ಳೆಯ ಔಷಧ ಎಂಬುದಾಗಿ ನೋಡುವಂತರಾಗಿದ್ದೇವೆ. ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ ಸುಮಾರು 800 ಸಾರಿ ಹೃದಯದ ಬಗ್ಗೆ ಬರೆಯಲ್ಪಟ್ಟಿದೆ. ಬೈಬಲ್ ಅಲ್ಲಿ 2 ರೀತಿಯ ಹೃದಯವನ್ನ ನಾವು ನೋಡುವಂತರಾಗಿದ್ದೇವೆ. ಒಂದು ದುಃಖದ ಹೃದಯ, ಇನ್ನೊಂದು ಸಂತೋಷ ಹರ್ಷದ ಹೃದಯವನ್ನ ನಾವು ನೋಡುತ್ತೇವೆ. ದೇವರು ಸಾಮುವೇಲನಿಗೆ ಹೇಳ್ತಾನೆ, ಮೊದಲನೇ ಸಾಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ ಸಾಮುವೇಲನಿಗೆ ಹೇಳ್ತಾನೆ, ಸಾಮುವೇಲನೇ, ನಾನು ಮನುಷ್ಯನಾಗೆ ಹೊರಗಿನ ತೋರಿಕೆಯನ್ನು ನೋಡುವನಲ್ಲ, ಮನುಷ್ಯನಾಗೆ ಅಂದ ಚಂದವನ್ನ ನೋಡುವನಲ್ಲ, ಮನುಷ್ಯನಾಗೆ ಹೊರಗಿನ ತೋರಿಕೆಯನ್ನು ನೋಡಿ ನಾನು ಅವರನ್ನು ಮೆಚ್ಚುವವನಲ್ಲ, ನಾನು ನೋಡುವಂಥದ್ದು ಹೃದಯವನ್ನು ಮಾತ್ರವೇ ಎಂಬುದಾಗಿ. ಯಥಾರ್ಥ ಹೃದಯ ಅವನಲ್ಲಿ ಇದೇನಾ? ಕಪಟ ಹೃದಯ ಇದೆನಾ? ದುಃಖದ ಹೃದಯ ಇದೆನಾ? ಕಣ್ಣೀರಿನ ಹೃದಯ ಇದೆನಾ? ಅಥವಾ ಗೋಳಾಡುವಂತ ಹೃದಯ ಇದೆನಾ? ಅಥವಾ ಯಾವಾಗಲೂ ಸಂತೋಷಿಸುವಂತ ಹೃದಯ ಇದೆನಾ? ಏನಿದೆ ಎಂಬುದಾಗಿ ಹೃದಯವನ್ನೇ ನಾನು ನೋಡುವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ. ಇವತ್ತು ಈ ಸ್ಥಳದಲ್ಲಿ ನಾವೆಲ್ಲ ಕೂತಿರ್ತ ನಮ್ಮೆಲ್ಲರನ್ನ ಕರ್ತನು ನಾವು ಹೇಗೆ ಇದ್ರೂ ಪರವಾಗಿಲ್ಲ, ಹೊರಗಡೆ ಯಾವ ಆಕಾರ ಇದ್ರೂ ಪರವಾಗಿಲ್ಲ, ನಮ್ಮ ಬಟ್ಟೆಗಳು ಹೇಗಿದೆ ಎಂಬುದಾಗಿ ಅದನ್ನ ದೇವರು ನೋಡುವುದಿಲ್ಲ, ನಮ್ಮ ಕಲ್ಲರನ್ನ ದೇವರು ನೋಡುವುದಿಲ್ಲ, ನಮ್ಮ ಹೃದಯವನ್ನ ದೇವರು, ಇಲ್ಲಿ ಕೂತಿರೋ ಪ್ರತಿಯೊಬ್ಬರ ಹೃದಯವನ್ನ ದೇವರು ನೋಡುವವನಾಗಿದ್ದಾನೆ. ಹಲ್ಲೆಲೂಯ. ಇವತ್ತು ಸಂತೋಷದ ಹೃದಯದ ಕುರಿತಾಗಿ ನಾನು ಮಾತನಾಡುವನಾಗಿದ್ದೇನೆ. ಸಂತೋಷದ ಹೃದಯ ಹೇಗಿರ್ತದೆ? ಒಂದು ವೇಳೆ ಸಂತೋಷ ಪಡಲಿಲ್ಲ, ಒಂದು ವೇಳೆ ಹರ್ಷ ಪಡಲಿಲ್ಲ, ದೇವರ ಮಕ್ಕಳು ಆನಂದವಾಗಿರ್ಲಿಲ್ಲ ಅಂದ್ರೆ ಆರೋಗ್ಯವು ಆವರಿಸಿಕೊಳ್ಳುತ್ತದೆ ಎಂಬುದಾಗಿ ಅದರ ಕುರಿತಾಗಿ ನಾವು ನೋಡುವಂತರಾಗಿದ್ದೇವೆ. ಕೀರ್ತನೆ 38:8ರಲ್ಲಿ, ಕೀರ್ತನೆ 32:3ರಲ್ಲಿ, ಕೀರ್ತನೆ 102:5ರಲ್ಲಿ ದಾವೀದನು ಹೇಳ್ತಾನೆ, ಹೃದಯದಿಂದ ಸಂಕಟದಿಂದ ಹರ್ಷಿಕೊಳ್ತಾ ಇದ್ದೇನೆ. ನನ್ನ ಹೃದಯದಲ್ಲಿ ಸಂಕಟ ಇದೆ, ನನ್ನ ಹೃದಯ ದುಃಖಕ್ಕೆ ಒಳಗಾಗಿರುವುದರಿಂದ ನಾನು ಅರಚುತ್ತಾ ಇದ್ದೇನೆ ಎಂಬುದಾಗಿ 38ನೇ ಕೀರ್ತನೆ 8ನೇ ವಚನದಲ್ಲಿ ಮಾತು ಹೇಳ್ತಾನೆ. ಹಾಗೆ 32ನೇ ಕೀರ್ತನೆ 3ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಶರೀರದ ಸಾರಾಂಶವೆಲ್ಲ ಬತ್ತಿ ಹೋಗಿದೆ. ನನ್ನ ಹೃದಯ ದುಃಖ ಪಡ್ತಾ ಇರುವುದರಿಂದ, ನನ್ನ ಹೃದಯ ನೋವಿಗೆ ಒಳಗಾಗ್ತಾ ಇರುವುದರಿಂದ, ಬಿಸಿಲಿನಿಂದ ಯಾವ ರೀತಿಯ ಮನುಷ್ಯನ ನೀರಿನ ಅಂಶ ಕಡಿಮೆ ಆಗ್ತದೋ ಅದೇ ರೀತಿಯಲ್ಲಿ ನನ್ನಲ್ಲಿರುವಂತ ಅಂಶವು ಕಡಿಮೆಯಾಗಿ ಹೋಗಿದೆ, ನನ್ನಲ್ಲಿ ಶಕ್ತಿ ಇಲ್ಲ, ನನ್ನಲ್ಲಿ ಬಲ ಇಲ್ಲ ಎಂಬುದಾಗಿ ಹೇಳ್ತಾನೆ. ಅದೇ 102ನೇ ಕೀರ್ತನೆ 5ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಎಲುಬು ತೋಳುಗಳು ಮಾತ್ರ ನನ್ನ ಹತ್ರ ಇದೆ. ಎಲುಬು ತೋಳು. ನೋಡಿ, ದುಃಖ ಪಡುವವರಲ್ಲಿ, ಚಿಂತೆ ಮಾಡುವವರಲ್ಲಿ, ನೋವಿಗೊಳಗಾಗುವುದರಲ್ಲಿ, ದುಃಖದ ಹೃದಯದಲ್ಲಿ ಇರುವವರಲ್ಲಿ ಅವರಲ್ಲಿ ಆರೋಗ್ಯ ಸಿಗಲ್ಲ. ಅವರಲ್ಲಿ ಏನು ಸಿಗ್ತದೆ? ಎಲುಬು ತೋಳು. ಅಂದ್ರೆ ಅಷ್ಟು ಬಲಹೀನ ಆಗಿರ್ತಾನೆ. ದಾವೀದನು ಅದನ್ನೇ 102ನೇ ಕೀರ್ತನೆ 5ನೇ ವಚನದಲ್ಲಿ ಹೇಳ್ತಾನೆ. ಇಲ್ಲಿ ಎಷ್ಟು ಜನ ದುಃಖದ ಹೃದಯದಿಂದ ಈ ಸ್ಥಳದಲ್ಲಿ ಕೂತ್ಕೊಂಡವ್ರ, ಅವ್ರ ಮುಖ ನೋಡ್ರಿ, ಅವರ ದೇಹವನ್ನ ನೋಡ್ರಿ, ಅವರಲ್ಲಿ ಏನ್ ಕಾಣ್ತಾವ ಗೊತ್ತಾ? ಎಲುಬು ಕಾಣುತ್ತೆ. ಅವರ ಶರೀರದ ಮೇಲೆ ತೊಗಲು ಮಾತ್ರ ಕಾಣುವಂತದ್ದಾಗಿರ್ತದೆ. ಅದನ್ನೇ ದಾವೀದನು ಹೇಳ್ತಾನೆ, ನನ್ನ ಹೃದಯ ದುಃಖಕ್ಕೆ ಒಳಗಾಗುವುದರಿಂದ ಇದು ಮಾತ್ರ ನನ್ನ ಹತ್ರ ಉಳಿದಿದೆ, ಇದೇ ನನಗೆ ಲಾಭ, ಇದೇ ನಾನು ನೋಡ್ತಾ ಇದ್ದೇನೆ. ಆದ್ರೆ ದಾವೀದನು ಹೇಳ್ತಾನೆ, ಇದರಿಂದ ನನಗೇನು ಪ್ರಯೋಜನ ಆಗಲಿಲ್ಲ. ಒಂದು ದಿನ ದಾವೀದನು ಹೇಳ್ತಾನೆ, ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ? ಕರ್ತನನ್ನ ನಿರೀಕ್ಷಿಸು, ಆತನಿಗೆ ಬಲವನ್ನ ಕೊಡುವವನಾಗಿದ್ದಾನೆ ಎಂಬುದಾಗಿ.
ಈ ಸ್ಥಳದಲ್ಲಿ ಯಾರಾದ್ರೂ ಹೇಳ್ಬೋದು, ನಾನು ದುಃಖಪಟ್ಟು ನಾನು ಹೃದಯದಲ್ಲಿ ನೊಂದುಕೊಂಡು ಹೃದಯದಲ್ಲಿ ಗಾಯ ಮಾಡಿಕೊಂಡು ಇಷ್ಟೆಲ್ಲ ಲಾಭಗಳನ್ನು ನಾನು ಸಂಪಾದನೆ ಮಾಡಿದ್ದೀನಿ ಅನ್ನುವಂಥವ್ರು ಯಾರು ಇಲ್ಲಿ ಇಲ್ಲ. ಇದೀರಾ ಯಾರಾದ್ರೂ? ಉಲ್ಟ ಎಲ್ಲ ನಷ್ಟವಾಗಿದೆ, ನಿಮ್ಮ ಆರೋಗ್ಯ ಎಲ್ಲ ಕೆಟ್ಟು ಹೋಗಿದೆ. ದಾವೀದನು ಹೇಳಿದಾಗ ಏನು ಉಳಿದಿದೆ ನಮ್ಮ ಹತ್ರ? ಎಲುಬು ತೊಗಲು. ಇನ್ನು ಸ್ವಲ್ಪ ದಿನ ಹಂಗೆ ಬಿಟ್ರೆ ಬೇಗ ಸ್ವರ್ಗಕ್ಕೆ. ಗಮನಿಸಿ, ಇದರಿಂದ ಲಾಭ ಯಾವುದೂ ಇಲ್ಲ. ನಿನ್ನ ಆರೋಗ್ಯಕ್ಕೆ ಒಳ್ಳೆ ಔಷಧ, ನಿನ್ನ ಆರೋಗ್ಯಕ್ಕೆ ಬೇಕಾಗಿರುವಂತ ಒಳ್ಳೆಯ ಒಂದು ಔಷಧ ಏನಂದ್ರೆ ಹರ್ಷ ಹೃದಯ, ಸಂತೋಷದ ಹೃದಯ, ಉಲ್ಲಾಸದ ಹೃದಯ, ಆನಂದದ ಹೃದಯ. ಅದೇ ನಿನ್ನ ಒಂದು ಎಲುಬಿಗೆ, ನಿನ್ನ ಒಂದು ಆತ್ಮಿಕತೆಗೆ, ನಿನ್ನ ಒಂದು ಶರೀರಕ್ಕೆ ಆರೋಗ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸಾರ್, ಹಾಗಾದ್ರೆ ನಾವೇನು ಮಾಡಬೇಕು? ನಮ್ಮಲ್ಲಿ ಚಿಂತೆ ಬರ್ತಲ್ಲ, ನಮ್ಮಲ್ಲಿ ಬಾಧೆಗಳು ಬರ್ತವೆ, ನಮ್ಮಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಮತ್ತೆ ನಾನು ಚಿಂತೆ ಮಾಡಲಿಲ್ಲ, ನನ್ನ ಹೃದಯದಲ್ಲಿ ದುಃಖ ಪಡಲಿಲ್ಲ, ನಾನು ನೋವಿಗೆ ಒಳಗಾಗಿಲ್ಲ ಅಂದ್ರೆ ಯಾರು ಮಾಡ್ತಾರೆ? ಮತ್ತೆ ಹೇಗೆ ನಾನು ಆರಾಮಾಗಲಿಕ್ಕೆ ಸಾಧ್ಯ? ವಾಕ್ಯದಲ್ಲಿ ನೋಡ್ತೇವೆ, ಚಿಂತೆ ಮಾಡುವುದು ನಮ್ಮ ಕೆಲಸ ಅಲ್ಲ ಅಂತೆ, ದೇವರ ಕೆಲಸ ಅಂತೆ. ದೇವರು ಚಿಂತಿಸುವನಾಗಿದ್ದಾನೆ. ಹಾಗಾಗಿ ನಿನ್ನ ಕೆಲಸ ನನ್ನ ಕೆಲಸ ಒಂದೇ ಒಂದು, ನನಗೊಬ್ಬನೇ ಇದ್ದಾನೆ, ನನ್ನ ನೋಡುವವನು ಇದ್ದಾನೆ, ನನ್ನನ್ನ ಕೇಳಿಸಿಕೊಳ್ಳುವರಾಗಿದ್ದಾನೆ, ನನ್ನ ಕೂಗನ್ನು ಕೇಳಿಸುವನಾಗಿದ್ದಾನೆ, ನನ್ನ ನೋಡುವಂತ ದೇವರಾಗಿದ್ದಾನೆ, ನನ್ನ ಜೊತೆಯಲ್ಲಿದ್ದು ನನ್ನ ಸಮಸ್ಯೆಗಳನ್ನು ಪರಿಹರಿಸುವನೊಬ್ಬನೇ ಇದ್ದಾನೆ ಎಂಬ ಭರವಸೆ ನಿನ್ನ ಒಳಗಡೆದ್ದು ಯಾವಾಗಲೂ ಸಂತೋಷವಾಗಿದ್ದರೆ ದೇವರಿಟ್ಟಿರುವ ವರ್ಷಗಳನ್ನ ನೀನು ಮುಟ್ಟುವಂತ ಮಗನು ಮಗಳಾಗಿರ್ತೀಯ. ಇಲ್ಲವಾದ್ರೆ ದೇವರಿಟ್ಟಿರುವಂತ ವರ್ಷಗಳನ್ನು ಮುಟ್ಟಕ್ಕಾಗಲ್ಲ. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ನಿಮಗೋಸ್ಕರ ಚಿಂತೆ ಮಾಡುತ್ತೇನೆ, ಹಾಗಾಗಿ ನಿನ್ನ ಹೃದಯ ವ್ಯಥ ಪಡುವುದು ಬೇಡ, ನಿನ್ನ ಹೃದಯ ದುಃಖ ಪಡುವುದು ಬೇಡ. ನಾನು 12ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ಕಳವಳವು ಮನುಷ್ಯನನ್ನ ಕುಗ್ಗಿಸುತ್ತದೆ. ನಿನ್ನ ಹೃದಯದಲ್ಲಿ ಯಾವಾಗ ಕಳವಳಗೊಳಗಾಗ್ತೀಯೋ, ಯಾವಾಗ ಹೃದಯದಲ್ಲಿ ನೊಂದುಕೊಂಡು ನೋವುಗೊಳಗಾಗ್ತದೋ, ನಿನ್ನ ಮನಸ್ಸನ್ನು ಅದು ಕುಗ್ಗಿಸ್ತದೆ. ನಿನ್ನನ್ನು ಉನ್ನತವಾಗಿ ಮೇಲೆ ಬರಲಿಕ್ಕೆ ಅದು ಬಿಡುವುದಿಲ್ಲ, ಆರೋಗ್ಯವಾಗಿ ನೀನು ಇರಲಿಕ್ಕೆ ಅದು ಬಿಡುವುದಿಲ್ಲ. ಹಾಗಾಗಿ ನಿನ್ನಲ್ಲಿ ಇರುವಂತ ಭರವಸೆ ಒಂದೇ ಒಂದು. ಯೋಹಾನ 14ನೇ ಅಧ್ಯಾಯ 1ನೇ ವಚನದಲ್ಲಿ ಸ್ವಾಮಿ ಹೇಳ್ತಾರೆ, ಇಗೋ ನಾನಿದ್ದೇನೆ, ನಿಮ್ಮ ಹೃದಯ ಕಳವಳಗೊಳ್ಳದೇ ಇರಲಿ, ನಾನಿದ್ದೇನೆ, ತಂದೆ ಇದ್ದಾನೆ, ನಿಮ್ಮ ಜೊತೆ ಇರುವವನಿದ್ದಾನೆ, ನಿಮ್ಮನ್ನು ನಡೆಸುವವನಿದ್ದಾನೆ ಎಂಬುದಾಗಿ ಯೋಹಾನ 14:1 ಸ್ವಾಮಿ ಹೇಳುವುದನ್ನ ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ನಮ್ಮ ಹೃದಯವು ದುಃಖಕ್ಕೆ ಒಳಗಾಗದೆ ನಮ್ಮ ಹೃದಯವು ಯಾವಾಗಲೂ ಕೂಡ ಹರ್ಷದಿಂದ, ಉಲ್ಲಾಸದಿಂದ, ಸಂತೋಷದಿಂದ ಇರಬೇಕು. ಹಾಗಾದ್ರೆ ಯಾರಿದ್ದಾರೆ ಸಾರ್? ಇವೆಲ್ಲ ಯಾರು ನೋಡ್ಕೊಳ್ತಾರೆ? ನಿನ್ನ ಒಳಗಡೆ ಒಂದು ವಿಶ್ವಾಸ ಇರಬೇಕು. ನನ್ನ ದೇವರು ಸುಮ್ಮನೆ ಕೊಡುವವನಲ್ಲ, ನನ್ನ ನೋಡುವನಾಗಿದ್ದಾನೆ. ಆಗಲೇ ಹೇಳ್ತಾರೆ, ನನ್ನ ನೋಡುವಂತ ದೇವರು ಯೆಹೋವ ಈರೆ, ಎಲ್ರೋಹಿ ನನ್ನ ಕಾಣುವವನು, ಯೆಹೋವ ಈರೆ ನನಗೆ ಒದಗಿಸುವವನು, ಎಲ್ ಶಡಾಯ್ ಸರ್ವಶಕ್ತನು, ನೋಡುವವನು, ಕಾಣುವವನು, ಜೊತೆ ಇರುವವನು, ಇದ್ದಿರುವನಾಗಿರುವುದರಿಂದ ಯಾವಾಗಲೂ ಸಂತೋಷವಾಗಿರಬೇಕೆಂಬುದೇ ದೇವರ ಹೃದಯ, ದೇವರ ಹೃದಯದ ಬಯಕೆಯಾಗಿದೆ. ಹಾಗಾದ್ರೆ ಈ ಸಂತೋಷ ಹೃದಯದಿಂದ ಲಾಭ ಏನು ನಮಗೆ? ಸಾರ್, ನೀವು ಕಣ್ಣು ಸುರಿಸೋದನ್ನು ಬಿಡ ಅಂತ ಹೇಳ್ತಾ ಇದ್ದೀರಾ, ಹೃದಯದಲ್ಲಿ ನೊಂದ್ಕೊಳ್ಳೋದನ್ನ ಬಿಡ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಇದರಿಂದ ನಮಗೆ ಲಾಭ ಏನು? ಬಹಳಷ್ಟು ಲಾಭ ಇದೆ. ಈ ಒಂದು ಸಂತೋಷ, ಆನಂದ ನಿನ್ನ ಹೃದಯಕ್ಕೆ ಅದು ಮೆಡಿಷನ್ ಅಂತೆ. ನಿನ್ನನ್ನು ಆರೋಗ್ಯವಾಗಿಡಲಿಕ್ಕೆ ಅದು ಮೆಡಿಷನ್ ಆಗಿದೆ. ಮೊದಲನೇ ಲಾಭ, ನೀನು ಆರೋಗ್ಯವಾಗಿರ್ತೀಯ. ಎಷ್ಟು ಜನ ಇಷ್ಟಪಡ್ತೀನಿ ನಾನು ಆರೋಗ್ಯವಾಗಿರ್ಬೇಕೆಂಬುದಾಗಿ? ಅನಾರೋಗ್ಯದಲ್ಲಿ ಇರಬಾರದು, ನಾನು ಸಂಪೂರ್ಣ ಆರೋಗ್ಯವಾಗಿರಬೇಕು. ನೀನು ಸಂಪೂರ್ಣ ದೇವರಿಟ್ಟಿರುವಂತಹ ವರ್ಷಗಳನ್ನು ಮುಟ್ಟುವುದಕ್ಕಾಗಿ ಸಂಪೂರ್ಣ ನಿನ್ನ ಆರೋಗ್ಯವಾಗಿರಬೇಕಾದ್ರೆ ಒಂದೇ ಒಂದು ಕಾರ್ಯ, ಯಾವಾಗಲೂ ನಿನ್ನ ಜೀವಿತದಲ್ಲಿ, ನಿನ್ನ ಹೃದಯದಲ್ಲಿ ಏನಿರ್ಬೇಕಂದ್ರೆ ಉಲ್ಲಾಸ, ಸಂತೋಷ ಇರಬೇಕು. ಯಾವಾಗ ನೀನು ಸಂತೋಷವಾಗಿ ಉಲ್ಲಾಸವಾಗಿರ್ತೀಯ, ಅದರ ತಕ್ಕ ಹಾಗೆ ದೇವರಿನ ಸಂಗಡ ಇದ್ದು ನಿನಗೆ ಮಾಡಬೇಕಾದ ಕಾರ್ಯಗಳನ್ನು ಜೀವಿತದಲ್ಲಿ ಇದ್ದು ದೇವರು ಮಾಡುವನಾಗಿದ್ದಾನೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಪ್ರೇರೆ, ಸಂಪೂರ್ಣ ಆರೋಗ್ಯವಾಗಿರೋ ಲೋಕದಲ್ಲಿ ಹುಡುಕಬೇಡ, ನಿನ್ನ ಒಳಗಡೆನೇ ಇದೆ. ಡಾಕ್ಟರ್ ಹೇಳ್ತಾರೆ, ಯಾವಾಗ ಹೃದಯದಲ್ಲಿ ಒಂದು ಜಿಗುಪ್ಸೆ, ಕಹಿತನ, ಹೃದಯದಲ್ಲಿ ಯಾವಾಗ ಚಿಂತೆ, ನೋವು ಇವುಗಳನ್ನು ತುಂಬಿಕೊಂಡಿರ್ತವೋ ಆ ಮನುಷ್ಯನಿಗೆ ರೋಗ, ಕಾಯಿಲೆಗಳು ಬರಲಿಕ್ಕೆ ಸಾಧ್ಯ ಅಂತ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ನಮ್ಗೆ ಯಾಕೆ BP, ಶುಗರ್ ಇದೆ ಗೊತ್ತಾ? ಯಾಕೆ ನಿಮ್ಮಲ್ಲಿ ಅನಾರೋಗ್ಯಕ್ಕೆ ಒಳಗಾಗ್ತೀರಿ ಗೊತ್ತಾ? ಯಾಕೆ ಕಾಯಿಲೆಗಳು ಪದೇ ಪದೇ ನಿಮಗೆ ಬರ್ತಾ ಇದೆ ಗೊತ್ತಾ? ನಿಮ್ಮ ಹೃದಯವನ್ನು ಸಂತೋಷವಾಗಿರ್ಲಿಕ್ಕೆ ಬಿಡದ ಕಾರಣ. ಅದನ್ನು ಯಾವಾಗಲೂ ದುಃಖಕ್ಕೆ ಒಳಪಡಿಸಿ, ಕಳವಳಕ್ಕೆ ಒಳಪಡಿಸಿ ನಿಮಿತ್ತವಾಗಿ ನಿನ್ನಲ್ಲಿ ರೋಗಗಳು ಉಂಟಾಗ್ತಾ ಇದೆ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಹೃದಯವು ಎಂದು ಕೂಡ ದುಃಖಕ್ಕೆ ಒಳಪಡಿಸದೇ ಇರು. ಯೋಹಾನ 14:1 ಸ್ವಾಮಿ ಹೇಳ್ತಾನೆ, ನಿಮ್ಮ ಹೃದಯ ಯಾವುದಕ್ಕೂ ಕೂಡ ಕಳವಳ ಪಡಬಾರ್ದು, ಏನಿದ್ರು ಕೂಡ ಕಳವಳ ಪಡಬಾರ್ದು. ಅಂದ್ರೆ ಅರ್ಥ ನಾನಿದ್ದೇನೆಂಬುದಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ.
ಹಲ್ಲೆಲೂಯಾ. ಯಾವಾಗ ಆತನಿದ್ದಾನೆ ಎಂಬ ಒಂದು ವಿಶ್ವಾಸದಲ್ಲಿ ಯಾವುದನ್ನು ಕೂಡ ಕಳವಳ ಪಡೆದು ನಾವಿರ್ತೀವೋ ಖಂಡಿತವಾಗಿ ದೇವರು ನಮ್ಮ ಜೀವಿತದಲ್ಲಿ ನೂತನ ಬಲ ಆರೋಗ್ಯವನ್ನ ಕೊಡುವವನಾಗಿದ್ದಾನೆ. ಅದಕ್ಕೆ ದೊಡ್ಡವರು ಹೇಳ್ತಾರಲ್ಲ, ಯಾವಾಗ ನಗನಗ್ತಾ ಇರ್ಬೇಕಂತೆ. ಹೇಗಿರ್ಬೇಕಂತೆ? ಯಾರಾದ್ರೂ ಹೇಳಿದ್ರೆ ಯಾವಾಗಲೂ ಅಳ್ತಾ ಇರಂತ ಯಾರಾದ್ರೂ ಹೇಳಿದಾರ? ನಗನಗ್ತಾ ಇರ್ಬೇಕಂತ ಹೇಳಿದ್ರೆ ಯಾಕೆ? ನಗುವಿನಲ್ಲಿ ನಿನಗೆ ಸಂಪೂರ್ಣ ಆರೋಗ್ಯವಿದೆ. ಅದೇ ಸತ್ಯವೇದ ಹೇಳುತ್ತದೆ. ನಗುವಿನಲ್ಲಿ ಸಂಪೂರ್ಣವಾದ ಸೌಖ್ಯ ಇರುವುದರ ನಿಮಿತ್ತ ಯಾವಾಗಲೂ ನಗುತ್ತಾ ಇರಬೇಕು. ಹೆಂಗ ನಗಲಿ ಸಾರ್? ಇಷ್ಟೆಲ್ಲ ಚಿಂತೆಗಳು ನೋವುಗಳು ಹೆಂಗ ಸಂತೋಷವಾಗಿರ್ಬೇಕು? ನೋಡ್ಕೊಳ್ಳೋನಿದ್ದಾನೆ, ನಿನಗೆ ಸಹಾಯ ಮಾಡುವವನಿದ್ದಾನೆ. ಎರಡನೇದು, ನಿನ್ನ ಮುಖಕ್ಕೆ ಅದು ಪ್ರಕಾಶವನ್ನು ಕೊಡುತ್ತದೆ. ಜ್ಞಾನೋಕ್ತಿ 15:13. ಹರ್ಷ ಹೃದಯದಿಂದ ಹಸನ್ಮುಖ. ಕನ್ನಡದಲ್ಲಿ ಅಸಮ್ಮುಖ ಅಂತ ಇದೆ, ತೆಲುಗಿನಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ. సంతోష హృదయము సంతోష హృదయము ముఖమునకు ముఖమునకు తేటనిచ్చును. ఏమిచ్చును? చెప్పండి, ఏమిచ్చునండి? తేటనిచ్చును. మనోదుఃఖము ನಿನ್ನ ಮುಖವನ್ನ ಪ್ರಕಾಶಗೊಳಿಸುತ್ತದೆ, ನಿನ್ನ ಮುಖವನ್ನ ಸೌಂದರ್ಯಪಡಿಸುವಂತದಾಗಿದೆ. ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ಹರ್ಷ ಇದ್ರೆ, ನಿನ್ನ ಹೃದಯದಲ್ಲಿ ಯಾವಾಗಲೂ ಆನಂದ ಉಲ್ಲಾಸ ಇದ್ರೆ ಅದು ನಿನ್ನ ಮುಖವನ್ನು ಪ್ರಕಾಶಗೊಳಿಸ್ತದೆ. ಹಲ್ಲೆಲೂಯಾ. ನಿನ್ನ ಹೃದಯದಲ್ಲಿ ದುಃಖವನ್ನಿಟ್ಕೊಂಡು, ಹೃದಯದಲ್ಲಿ ನೋವನ್ನಿಟ್ಕೊಂಡು, ಹೃದಯದಲ್ಲಿ ಬಾಧೆ ಇಟ್ಕೊಂಡು ಯಾವ ಫೇರ್ ಲವ್ಲಿ ಒಯ್ದ್ರು ಕೂಡ, ಯಾವೊಂದು ಕಾಸ್ಮೆಟಿಕ್ ಅನ್ನು ಹಾಕಿದ್ರು ಕೂಡ ಮುಖದಲ್ಲಿ ಪ್ರಕಾಶ ಕಳಿ ಬರುವುದಿಲ್ಲ. ಯಾಕೆ ಗೊತ್ತಾ? ಚಿಂತೆಯಿಂದ ಮುಖ ಲಕ್ಷಣವಾಗುತ್ತೆ. ಒಳಗಡೆ, ನಿನ್ನ ಒಳಗಡೆ ಇರುವಂತ ಯಾವಾಗ ಹರ್ಷ ಹೃದಯ ನಿನ್ನ ಒಳಗಡೆ ಇರ್ತದೋ ನಿನ್ನ ಮುಖವು ಪ್ರಕಾಶವಾಗಿ ಹೊಳಿತಾ ಇರ್ತದೆ. ಎಷ್ಟು ಜನಕ್ಕೆ ಇಷ್ಟ ಇದ್ರೆ ನನ್ನ ಮುಖ ಯಾವಾಗಲೂ ಹೊಳಿಬೇಕಂತ? ಹೆಣ್ಮಕ್ಳಿಗಂದ್ರೆ ಬಹಳ ಇಷ್ಟ. 3 ಸಾರಿ ಮುಖ ತಕ್ಕೊಂತಾರೆ, ಚೆನ್ನಾಗಿ ಮಾಡ್ತಾರೆ. ನಾನು ಚೆನ್ನಾಗಿ ನನ್ನ ಮುಖ ಯಾವಾಗಲೂ ಹೊಳಿಬೇಕು. ಗಮನಿಸಿ, ಹೃದಯದಲ್ಲಿ ದುಃಖ ಇಟ್ಕೊಂಡು ಎಷ್ಟೇ ಬೆಲೆ ಉಳ್ಳಂತ ವಸ್ತುಗಳನ್ನ ನೀನು ಉಪಯೋಗ ಮಾಡಿದ್ರು ನಿನ್ನ ಮುಖ ಹೊಳೆಯಲ್ಲ. ದೇವ್ರ ವಾಕ್ಯ ಕೇಳುತ್ತದೆ, ನಿನ್ನ ಮುಖ ಸೌಂದರ್ಯವಾಗಿ ಹೊಳಿಬೇಕಾದ್ರೆ ಹೃದಯದಲ್ಲಿ ಯಾವಾಗಲೂ ಏನಿರ್ಬೇಕಂತೆ? ಸಂತೋಷ. ಅದುವೇ ನಿನ್ನ ಹರ್ಷ ಹೃದಯ ಆಗಿದೆ. ಅದಕ್ಕೆ ಯಾವಾಗಲೂ ಸಭೆಗೆ ಬಂದಾಗ ಹೇಳ್ತಾ ಇರ್ತೀನಿ, ಕೆಲವರು ಬಂದಿರ್ತಾರೆ, ಪಾಸ್ಟ್ರೇ ಪ್ರಾರ್ಥನೆ ಮಾಡ್ರಿ ಅಂತ ಬಂದಿರ್ತಾರೆ. ತಿರುಗಿ ಪ್ರಾರ್ಥನೆ ಮಾಡಿದ ಮೇಲೆ ತಿರುಗಿ ಬಂದ ಮೇಲೆ ಅವ್ರ ಮುಖ ನೋಡಿದ್ರೆ ಅವ್ರ ಮುಖ ಹೊಳಿತಾ ಇರ್ತದೆ. ಯಾಕೆ ಹೊಳಿತದೆ ಹೇಳ್ರಿ? ಏನಾದ್ರೂ ಕ್ರೀಮ್ ಕೊಟ್ಟಿದ್ದಾನೆ ಅವ್ರಿಗೆ? ಅಥವಾ ಹೆಂಗಡೆ ಚಲೋ ಕ್ರೀಮ್ ಸಿಗ್ತದೆ ಹೋಗಿ ತಗೊಂಡಂತ ಹೇಳಿದಿನ? ಹೃದಯದ ಗಾಯವನ್ನ ಕಟ್ಟಿದ್ದೇನೆ. ಹೃದಯದ ಮನೋನೇತ್ರಗಳನ್ನ ಬೆಳಗಿಸುವಾಗ, ಹೃದಯದಲ್ಲಿರುವಂತ ನೋವನ್ನ ತೆಗೆದು ಹಾಕುವಾಗ ಆಟೋಮೆಟಿಕ್ ಆಗಿ ಮುಖದಲ್ಲಿ ಏನು ಬಂದಿದೆ? ಪ್ರಕಾಶ. ಇಲ್ಲಿಂದ ಬರ್ತದೆ ಸೌಂದರ್ಯ. ಮೂರನೇದಾಗಿ, ನಿನ್ನ ದುಃಖವನ್ನ ಏನು ಮಾಡ್ತದೆ? ಅದು ತೊಲಗಿಸಿ ನಿನಗೆ ಬಲ ಕೊಡ್ತದೆ ಅಂತೆ. ಜ್ಞಾನೋಕ್ತಿ 15:15. ಹರ್ಷ ಹೃದಯನಿಗೆ ನಿತ್ಯವೂ ಔತಣ. 1 ದಿನ ಔತಣ ಅಲ್ಲ, 2 ದಿನ ಔತಣ ಅಲ್ಲ, 1 ದಿನ ಸಂತೋಷ ಅಲ್ಲ, 2 ದಿನ ಸಂತೋಷ ಅಲ್ಲ. ನಿತ್ಯ ಅಂದ್ರೆ ಯಾವಾಗಲೂ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ ಸಾಯುವತನ. ನಿನ್ನ ಹೃದಯ, ಹರ್ಷ ಹೃದಯವು ಯಾವಾಗಲೂ ನಿನಗಿರುವಾಗ ಅದು ಯಾವಾಗಲೂ ಕೂಡ ನಿನಗೆ ಔತಣವಾಗಿರ್ತದೆ. ದೇವರೊಂದಿಗೆ ಸಮಾಧಾನ, ಸಂತೋಷ, ನೆಮ್ಮದಿ, ತೃಪ್ತಿಯಾಗಿರುವಂಥ, ದೇವರೊಂದಿಗೆ ತೃಪ್ತಿಯಾಗಿರುವಂಥ ಜೀವನ ಏನಿದು ನಿನಗೆ ಆಹಾರವಾಗಿದೆ. 4 ಪ್ರಯೋಜನಗಳಿದೆ. 1, ನಿನಗೆ ಸಂಪೂರ್ಣ ಆರೋಗ್ಯ ಕೊಡ್ತದೆ. 2ನೇದು, ನಿನ್ನ ಮುಖ ಭಾವವನ್ನು ಏನು ಮಾಡ್ತದೆ? ಅದು ಚೇಂಜ್ ಮಾಡ್ತದೆ. ಈ ಮೆಡಿಸಿನ್ಗೆ ಎಷ್ಟು ಬೆಲೆ ಕಟ್ಟರೂ ಆಗಲ್ಲ. ಈ ಮೆಡಿಸಿನ್ ಬೇರೆ ಎಲ್ಲಿ ಹೊರಗಡೆ ಇಲ್ಲ, ನಿನ್ನ ಒಳಗಡೆನೇ ಇದೆ. ಯಾವಾಗ ದೇವರು ಇದ್ದಾನೆ, ಆತ ನನ್ನ ಸಂಗಡ ಇದ್ದಾನೆ, ನನ್ನ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ತಾನೆ, ನನ್ನ ನೋಡುವವನು, ನನ್ನ ಬಗ್ಗೆ ಕೇಳಿಸಿಕೊಳ್ಳುವವನು, ನನ್ನ ಸಂಗಡ ಇರುವವನು ಒಬ್ಬನಿದ್ದಾನೆ ಎಂಬುದಾಗಿ ಯಾವಾಗ ನಂಬಿ ನಿನ್ನ ಹೃದಯವನ್ನು ಆನಂದ ಪಡಲಿಕ್ಕೆ ಬಿಡ್ತೀಯೋ ಆವಾಗಲೇ ನಿನ್ನ ಜೀವಿತದಲ್ಲಿ ಕಾರ್ಯಗಳು ನಡೆಯುವಂತವಾಗಿವೆ. ಹಲ್ಲೆಲೂಯಾ. ಅದಕ್ಕೆ ಫಿಲಿಪ್ಪ 4:4 ಪೌಲನು ಹೇಳ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ, ಯಾವಾಗಲೂ ದೇವರಲ್ಲಿ ಸಂತೋಷ ಪಡ್ರಿ, ಉಲ್ಲಾಸ ಪಡ್ರಿ ಅಂತ ತಿರುಗಿ ನಿಮಗೆ ಹೇಳುತ್ತಾ ಇದ್ದಾನೆ. ಯಾರು ಈ ಮಾತು ಹೇಳ್ತಾರೆ? ಪೌಲನು. ಎಲ್ಲಿಂದ ಹೇಳ್ತಾ ಇದ್ದಾರೆ? ಜೈಲಿನಿಂದ ಹೇಳ್ತಾ ಇದ್ದಾನೆ. ಆತನ ಜೈಲಲ್ಲಿ ಹಾಕಲ್ಪಟ್ಟಿದ್ದಾನೆ ಸುವಾರ್ತೆ ನಿಮಿತ್ತ. ಅಲ್ಲಿಂದ ಹೇಳ್ತಾ ಇದ್ದಾನೆ, ನಾನು ಸಂತೋಷವಾಗಿದ್ದೀನಿ. ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾನೆ. ಎಲ್ಲಿಂದ ಹೇಳ್ತಾ ಇದ್ದಾನೆ? ಜೈಲಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ನಾನು ಸಂತೋಷ ಪಡ್ಲತ್ತೀನಿ. ಇಲ್ಲಿ ಜೈಲಲ್ಲಿ ಸಂತೋಷ ಪಡ್ತಾರ? ಅಳೋದು, ಕೆರೋದು, ಏನೆಲ್ಲ ಜೈಲಲ್ಲಿ ಇರ್ತಾವಲ್ಲ. ಈ ಅಪ್ಪ ಹೇಳ್ತಾ ಇದ್ದಾರೆ, ನಾನು ಸಂತೋಷ ಪಡ್ತಾ ಇದ್ದೀನಿ. ಯಾಕೆ? ನನ್ನ ಸಂಗಡ ಒಬ್ಬರಿದ್ದಾನೆ. ನಾನು ಈ ರೀತಿಯಲ್ಲಿ ಕಾಣಬಹುದು. ನನ್ನ ಸ್ಥಿತಿಯನ್ನು ದೇವರು ಏನು ಮಾಡ್ತಾರೆ? ಬದಲಾವಣೆ ಮಾಡ್ತಾರೆ. ಪೇತ್ರನು ಕೂಡ ಜೈಲಲ್ಲಿರುವಾಗ, ಅಪೊಸ್ತಲರ ಕೃತ್ಯದಲ್ಲಿ ಪೇತ್ರನು ಕೂಡ ಜೈಲಲ್ಲಿ ಇರುವಾಗ ಆತನ ಏನು ಮಾಡ್ತಾ ಇದ್ದಾನಂತೆ? ನಿದ್ದೆ
ಜೈಲರು ನಿದ್ದೆ ಮಾಡ್ತಾರ? ಆವತ್ತಿ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ, ನಿದ್ದೆ ಮಾಡ್ತಾರ ಅವರು? ಯಾಕೆಲ್ಲ ಬಂದೆ ಅಪ್ಪ, ಮಕ್ಕಳನ್ನ ನೋಡಲಿಲ್ಲ, ಅವ್ರು ನೋಡಲಿಲ್ಲ, ಇವ್ರು ನೋಡಿಲ್ಲ, ಅವ್ರೇನಾದ್ರು ಇವರೇನಾದ್ರು ದುಃಖ ಚಿಂತೆ ಇರ್ತದಲ್ವಾ. ಆದ್ರೆ ಪೇತ್ರನು ಕೂಡ ಜೈಲಲ್ಲಿ ಏನು ಮಾಡ್ತಾ ಇದ್ದಾನಂತೆ? ನಿದ್ದೆ ಮಾಡ್ತಾನೆ. ನಂಬಿಕೆ ಏನು? ದೇವರಿದ್ದಾನೆ, ನನ್ನ ಪರಿಸ್ಥಿತಿಯನ್ನು ದೇವರು ಬದಲಾವಣೆ ಮಾಡ್ತಾನೆ. ಇದರ ಕುರಿತಾಗಿ ಚಿಂತೆ ಮಾಡೋದು ನನ್ನ ಕೆಲಸ ಅಲ್ಲ, ನನ್ನ ದೇವರ ಕೆಲಸ. ನನ್ನ ದೇವರು ಚಿಂತಿಸುವನಾಗಿದ್ದಾನೆ. ಆತನನ್ನು ಹೊರಗಡೆ ತರ್ತಾನೆ, ನನ್ನನ್ನು ನೋಡುತ್ತಾ ಇದ್ದಾನೆ ಆತನು. ಹಲ್ಲೆಲೂಯಾ. ಎಷ್ಟು ಜನ ವಿಶ್ವಾಸ ಮಾಡ್ತೀರಿ? ಈ ಜಾಗದಲ್ಲಿ ನಾನು ಕುಂತಿದ್ದನ್ನ, ನಾನು ನಡೆಯುವುದನ್ನ, ಮಲಗುವುದನ್ನ, ಕೂಡುವುದನ್ನ, ಹೇಳುವುದನ್ನ ಪ್ರತಿಯೊಂದು ದೇವರು ನೋಡ್ತಾ ಇದ್ದಾರಂತ. ಹಲ್ಲೆಲೂಯಾ. ಹಾಗಾದ್ರೆ ನೀನು ಕಷ್ಟದಲ್ಲಿದ್ದರೆ ದೇವರು ಸುಮ್ಮನೆ ಇರ್ತಾನಾ? ನೀನು ನೋವಲ್ಲಿದ್ದರೆ ದೇವರು ಸುಮ್ಮನೆ ಇರ್ತಾನಾ? ತನ್ನ ಭುಜಬಲದಿಂದ ಇಸ್ರಾಯೇಲ್ ನೋವಿನಲ್ಲಿ ಕಷ್ಟದಲ್ಲಿರುವಾಗ ತನ್ನ ಭುಜಬಲದಿಂದ ಅವ್ರನ್ನ ಏನು ಮಾಡ್ದ? ಹೊರಗಡೆ ತರಗೊಂಬಂದ. ನೀನು ಕೂಡ ದೇವರಲ್ಲಿ ಆನಂದಿಸುವಾಗ, ನಿನ್ನ ಹೃದಯವನ್ನು ಆನಂದ ಪಡಲಿಕ್ಕೆ ಬಿಡುವಾಗ, ಕರ್ತನು ನಿನ್ನ ಜೀವಿತದಲ್ಲಿ ನೂತನ ಬಲ ಸೌಖ್ಯದಲ್ಲಿ ನಡೆಸುವನಾಗಿದ್ದಾನೆ. ಕರ್ತನ ಮಹಿಮೆಯನ್ನ ನೀನು ಕಾಣುವಂತ ಮಗನು, ಮಗಳು ನೀನಾಗಿರ್ತೆ ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ಅನ್ನಳು ಪ್ರಾರ್ಥನೆ ಮಾಡ್ತಾರೆ, ನನ್ನ ಹೃದಯವು ಉಲ್ಲಾಸವಾಗಿದೆ. 1ನೇ ಅಧ್ಯಾಯದಲ್ಲಿ ಹೇಳ್ತಾ ಇದೆ, ದುಃಖದಿಂದ ಇತ್ತು. ಇಲ್ಲಿ ಅಯ್ಯೋ ನನಗೆ ಮಕ್ಕಳಿಲ್ಲಲ್ಲ, ಅಯ್ಯೋ ಎಲ್ಲರೂ ನನಗೆ ಗೇಲಿ ಮಾಡ್ತಾ ಇದ್ದಾರೆ, ಎಲ್ಲರೂ ನನ್ನನ್ನು ನೋವು ಪಡಿಸ್ತಾ ಇದ್ದಾರೆ, ಎಲ್ಲರೂ ನನ್ನ ಕುರಿತಾಗಿ ಮಾತಾಡ್ಕೊಳ್ತಾ ಇದ್ದಾರೆ ಎಂಬುದಾಗಿ ದುಃಖದಿಂದ ಹೃದಯ ತುಂಬಿತ್ತು. 2ನೇ ಅಧ್ಯಾಯಕ್ಕೆ ಬಂದಳು. ಅನ್ನಳಿಗೆ ಏನು ಸಿಕ್ತು? ದೇವರ ಸೇವಕರು ಬಂದು ಹೇಳಿದ್ರು, ಅಮ್ಮ ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾರೆ. ಅನ್ನಳು ದೇವಾಲಯಕ್ಕೆ ಹೋಗಿ ಅಲ್ಲಿ ವಾಕ್ಯ ಹೇಳ್ತಿದೆ, ತನ್ನ ಹೃದಯದ ಮನೋವ್ಯಥೆಯಿಂದ, ಹೃದಯದಲ್ಲಿ ಭಾರದಿಂದ ಮನೋವ್ಯಥೆಯಿಂದ ಕೂತ್ಕೊಂಡು ಕಣ್ಣೀರು ಸುರಿಸುತ್ತಾ ತುಟಿಗಳನ್ನು ಅಲ್ಲಿಗಾಡಿಸಿ ನೋವಿನಿಂದ ಪ್ರಾರ್ಥನೆ ಮಾಡ್ತಾ ಇರುವಾಗ ದೇವರ ಸೇವಕರು ಬಂದು ಹೇಳಿದ್ರು, ಅಮ್ಮ ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾರೆ, ಹೋಗು ಸಮಾಧಾನವಾಗಿ. ಅವಾಗ ಅನ್ನಳ ಮೇಲೆ ಎದ್ರು, ಕಣ್ಣೀರನ್ನು ಒರೆಸಿಕೊಂಡ್ರು. ಬೈಬಲ್ ಹೇಳ್ತದೆ, ಆವತ್ತಿಂದ ಆಕೆಯ ಮುಖದಲ್ಲಿ ಕಣ್ಣೀರೇ ಬಂದಿಲ್ಲ ಅಂತೆ. ಹಲ್ಲೆಲೂಯಾ. ಆವತ್ತೇ ಕೊನೆ ಕಣ್ಣೀರು. ದೇವರ ಮಾತು ಸಿಗಾತನೇ ಕೊನೆ ಕಣ್ಣೀರು. ದೇವರ ಮಾತು ಸಿಕ್ಕ ಮೇಲೆ ಕಣ್ಣೀರೇ ಬಂದಿಲ್ಲ ಅಂತೆ. ಹಲ್ಲೆಲೂಯಾ. ಪ್ರತಿ ವಾರ ದೇವರ ಮಾತು ನಿಮಗೆ ಸಿಗ್ತಾ ಇದೆ. ಪ್ರತಿ ವಾರ ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಈಗ ನೀವು ನನ್ನ ಕರೆಯುವುದಾದ್ರೆ ನಾನು ನಿಮ್ಮ ಹತ್ತಿರದಲ್ಲಿ ಇದ್ದೇನೆ. ಪ್ರತಿ ಸಾರಿ ದೇವರು ನಮ್ಮ ಸಂಗಡ ಮಾತಾಡ್ತಾರೆ. ಹಾಗಾದ್ರೆ ನಾವು ದುಃಖ ಪಡುವುದು ಬೇಡ. ನನ್ನ ಹೃದಯ ಇಷ್ಟು ದಿನ ಅತ್ತೆ, ಇಷ್ಟು ದಿನ ನೋವಿಗೊಳಗಾದೆ, ಇಷ್ಟು ದಿನ ಬಹಳ ಚಿಂತೆಯಲ್ಲಿ ನಾನಿದ್ದೆ. ಈಗ ನನಗೊಂದು ದೇವರ ಮಾತು ಸಿಕ್ಕಿದೆ. ಏನು ಆ ದೇವರ ಮಾತು? ಅಮ್ಮ ಅಳಬೇಡ, ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾನೆ. ಹಲ್ಲೆಲೂಯಾ. ಪ್ರತಿ ಸಾರಿ ದೇವರ ಆಲಯಕ್ಕೆ ಬರುವಾಗ ದೇವರ ಮಾತು ನಮಗೆ ಸಿಗ್ತಾ ಇದೆ. ಹಾಗಾಗಿ ಆ ಮಾತನ್ನು ಹಿಡ್ಕೊಂಡು ನಡೆಯುವಾಗ, ನಮ್ಮ ಹೃದಯ ಆನಂದಿಸುವಕ್ಕೆ, ಸಂತೋಷಿಸಲಿಕ್ಕೆ ಬಿಡುವಾಗ ಸಂಪೂರ್ಣವಾದ ಆರೋಗ್ಯ ನಿನಗೆ ಇರುವಂಥದ್ದಾಗಿದೆ. ಕೆಲವೊಂದು ವರ್ಷಗಳನ್ನು ದೇವರು ಇಟ್ಟಿದ್ದಾರೆ ನಿನಗೋಸ್ಕರ. ಇವನು ಇಷ್ಟೇ ವರ್ಷ ಬದುಕಬೇಕು, ಇವಳು ಇಷ್ಟೇ ವರ್ಷ ಬದುಕಬೇಕಂತ ದೇವರು ಇಟ್ಟಿದ್ದಾನೆ. ಆದ್ರೆ ಏನ್ ಮಾಡ್ತೀರಾ? ಅದಕ್ಕಿಂತ ಬೇಗನೆ ಹೋಗ್ತಾ ಇದ್ದಾರೆ ಇಲ್ವಾ? 40 ವರ್ಷಕ್ಕೆ, 50 ವರ್ಷಕ್ಕೆ, 30 ವರ್ಷಕ್ಕೆ, 25 ವರ್ಷಕ್ಕೆ ಹೋಗ್ತಾ ಇದೆ. ಕಾರಣ ಏನು? ಹೃದಯದಲ್ಲಿ ದುಃಖ, ಹೃದಯ ನೊಂದುಕೊಂಡಿರುವುದರಿಂದ, ಹೃದಯದಲ್ಲಿ ದುಃಖ ಪಡ್ತಾ ಇರುವುದರಿಂದ, ಮನೋವ್ಯಥೆಗೆ ಒಳಗಾಗಿ ಇಡೀ ಶರೀರದಲ್ಲಿರುವಂತಹ ಸಾರಾಂಶವನ್ನು ಕಳೆದುಕೊಂಡು, ಆರೋಗ್ಯವನ್ನು ಕಳೆದುಕೊಂಡು, ದೇವರ ಮಾತನ್ನ ನಂಬದೆ, ದೇವರ ಮಾತನ್ನು ವಿಶ್ವಾಸ ಮಾಡದೆ, ತನ್ನ ಮೇಲೆ ಹಾಕಿಕೊಂಡು ಎಲ್ಲ ಭಾರವನ್ನ ಚಿಂತಿಸ್ತಾ, ಗೋಳಾಡ್ತಾ, ಹೃದಯದಲ್ಲಿ ದುಃಖ ಪಡ್ತಾ ಇರುವುದರಿಂದ ಇವತ್ತು ಅನೇಕ ಜನ ಆರೋಗ್ಯವನ್ನು ತಪ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ದೇವರಲ್ಲ ರೀ, ನಮಗೆ ನಾವೇ ಕಾರಣ. ದೇವರು ಚಿಂತೆ ಮಾಡಂತ ಹೇಳಿದಾರ? 1ನೇ ಪೇತ್ರ 5:7 ಓದ್ರಿ. ನಿಮ್ಮ ಚಿಂತೆನೆಲ್ಲ ನಿಮ್ಮ ಮೇಲೆ ಹಾಕೊಳ್ರಿ. ನಿಮ್ಮ ಮಕ್ಕಳ ಚಿಂತೆ, ನಿಮಗಿರುವಂತ ಕುಟುಂಬದ ಚಿಂತೆ, ನಿಮಗಿರುವ ಕೆಲಸದ ಚಿಂತೆ ನಿಮ್ಮ ಮೇಲೆ ಹಾಕೊಳ್ರಿ ಅಂತ ದೇವರು ಹೇಳ್ತಾ ಇದ್ದಾರಾ? ಏನಂತ ಹೇಳ್ತಾ ಇದ್ದಾರೆ? ಆತನ ಮೇಲೆ ಹಾಕ್ರಿ. ಆತನು ನಿಮಗೋಸ್ಕರ, ಈಗ ಹೇಳ್ರಿ, ಯಾರು ಚಿಂತೆ ಮಾಡೋರು? ಯಾರು ಚಿಂತೆ ಮಾಡ್ತಾರ್ರಿ? ನಿನಗೇನು ಕೊಡಬೇಕು, ಯಾವ ರೀತಿಯಲ್ಲಿ ನಡೆಸಬೇಕು, ಯಾವ ಕೆಲಸ ಕೊಡಬೇಕು, ಎಂತ ಆರೋಗ್ಯ ನಿನಗೆ ಬೇಕು, ಯಾವ ರೀತಿಯಲ್ಲಿ ನೀನು ಕಟ್ಟಲ್ಪಡಬೇಕು, ಯಾವ ರೀತಿಯಲ್ಲಿ ಜೀವಿತ ಇರಬೇಕು ಎಂಬುದಾಗಿ ನಿನಗೋಸ್ಕರ ದೇವರ ಚಿಂತೆ ಮಾಡ್ತಾರೆ. ಹಲ್ಲೆಲೂಯಾ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳನ್ನು ಸಾಕಿ ಸಲಹುವ ದೇವರು ನಿಮ್ಮನ್ನು ಸಾಕಿ ಸಲಹುವುದಿಲ್ಲವೋ ಅಂತ. ಆಮೆನ್. ಹಾಗಾದ್ರೆ ಈಗ ಏನ್ ಮಾಡ್ಬೇಕು? ಎಲ್ಲ ಉಲ್ಟಾಗಿದೆ. ದೇವರೇ ನೀನ್ ಚಿಂತೆ ಮಾಡಬೇಡ, ನನ್ನ ಚಿಂತೆ ನಾನೇ ಒತ್ಕೊಳ್ತೀನಿ. ನನ್ನ ಚಿಂತೆ ಒತ್ಕೊಂಡು ಬೇಗ ಹೋಗ್ತಾ ಇದೆಯಾ? ದಾವೀದನು ಹೇಳಿದ್ನಲ್ಲ, ಏನು ಉಳಿದಿದೆ ನನ್ನ ಹತ್ರ?
ಎಲುಬು ತೊಗಲು. ಎಳ್ಳು ಜೋರಾಗಿ, ಎಲುಬು ತೊಗಲು. ಲಾಸ್ಟ್ ನಿನ್ನ ಹತ್ರ ಉಳಿಯೋದಿವೆ ಎರಡೇ. ನಿನ್ ಚಿಂತೆ ನೀನು ಒತ್ಕೊಂಡ್ರೆ, ನಿನ್ನ ಹೃದಯ ಉಲ್ಲಾಸವಾಗಿ ಆನಂದವಾಗಿ ಇರ್ಲಿಕ್ಕೆ ಬಿಡದೆ ನೀನೇ ಒತ್ಕೊಂಡ್ರೆ ನಿನ್ನ ಹತ್ರ ಎರಡು ಮಾತ್ರ ಉಳಿತವೆ. ಇವತ್ತಿಂದ ನಿಮ್ಮ ಸಮಸ್ತ ಭಾರವನ್ನು ದೇವರ ಮೇಲೆ ಹಾಕ್ತೀರಾ? ನನಗೊಬ್ಬ ದೇವರಿದ್ದಾರೆ. ಶಿಷ್ಯರು ಭಯಪಡುತ್ತಾ ನಡುತ್ತಾ ಇರುವಾಗ ಕಳವಳಗೊಳ್ಳಬೇಡ್ರಿ, ಇಗೋ ನಾನಿದ್ದೇನೆ, ತಂದೆ ಇದ್ದಾನೆ, ನನ್ನನ್ನು ನಂಬಿರಿ ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಯೋಹಾನ 14:1 ನನಗೆ ದೇವರಿದ್ದಾನೆ, ನನ್ನ ನೋಡುವವನಿದ್ದಾನೆ, ನನ್ನ ಪ್ರಾರ್ಥನೆ ಕೇಳಿಸಿಕೊಳ್ಳುವನಿದ್ದಾನೆ, ನನ್ನ ಜೊತೆ ಇರುವವನಿದ್ದಾನೆ, ನನ್ನ ಸಂಗಡ ಚಲಿಸುವವನಿದ್ದಾನೆ ಎಂಬುವಂತ ವಿಶ್ವಾಸ ನಿನ್ನ ಒಳಗಡೆ ಇದ್ರೆ ನೀನು ಎಂದೂ ಕೂಡ ಚಿಂತೆ ಮಾಡಲ್ಲ. ಕರ್ತನ ವಾಕ್ಯ ನಿಮ್ಮೊಂದಿಗೆ ಮಾತನಾಡಿರುವುದಾದರೆ ನೀವಿರುವ ಸ್ಥಳದಲ್ಲಿ ಎರಡು ಕೈಗಳ ಮೇಲೆತ್ತಿ ಪ್ರಾರ್ಥನೆ ಮಾಡಿ. ಹೃದಯವನ್ನು ನೊಂದುಕೊಂಡು ಚಿಂತೆ ಮಾಡ್ತಾ ಇದ್ದೀರಾ ಅಂತವರು ನಿಮ್ಮ ಕೈಗಳ ಮೇಲೆತ್ತಿ ದೇವರಿಗೆ ಹೇಳಿ, ಅಪ್ಪ ಇವತ್ತಿಂದ ದೇವರೇ ನಾನು ದುಃಖ ಪಡಲ್ಲಪ್ಪ, ನಾನು ನೋವಿಗೆ ಒಳಗಾಗಲ್ಲಪ್ಪ, ಈಗ ಅದರಿಂದ ನನ್ನ ಆರೋಗ್ಯ ಕೆಟ್ಟು ಹೋಗುತ್ತಾ ಇದೆ, ನಾನು ಆರೋಗ್ಯವಾಗಿ ಬದುಕುವುದೇ ನಿನಗಿಷ್ಟ. ಇನ್ನು ಮೇಲೆ ಸ್ವಾಮಿ ನನ್ನ ಆರೋಗ್ಯವಾಗಿರೋ ನನ್ನ ಒಪ್ಪಿಸಿಕೊಡ್ತೀನಪ್ಪ. ಇನ್ನು ಮೇಲೆ ನನ್ನ ದುಃಖವನ್ನ, ನನ್ನ ಹೃದಯವನ್ನ ದುಃಖಕ್ಕೆ ಒಳಪಡಿಸದೆ ಯಾವಾಗಲೂ ಸಂತೋಷವಾಗಿರ್ಲಿಕ್ಕೆ ನಾನು ಒಪ್ಪಿಸಿಕೊಡ್ತೇನೆ. ಕಾರಣ ನೀನು ನನ್ನ ಜೊತೆ ಇರುವ ದೇವರು, ಎಲ್ಲವನ್ನ ನೋಡಿಕೊಳ್ಳುವ ದೇವರು ಎಂಬುದಾಗಿ ದೇವರ ಆತ್ಮನ ಪ್ರೇರೇಪಿಸುವುದಾದ್ರೆ ನಿಮ್ಮ ಕೈಗಳ ಮೇಲೆತ್ತಿ ದೇವರಿಗೆ ಹೇಳಿ, ಹೌದು ದೇವರೇ, ಇನ್ನು ಮೇಲೆ ದೇವರೇ ನಾನು ವಿಶ್ವಾಸ ಮಾಡ್ತೇನಪ್ಪ, ಆರೋಗ್ಯವಾಗಿರೋ ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ ಪ್ರಾರ್ಥನೆ ಮಾಡುವುದಾಗಿದೆ. ಪ್ರೀತಿ ಸ್ವರೂಪನಾಗಿರುವ ತಂದೆ, ನನ್ನ ಜೊತೆ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ತಂದೆ, ನೀನು ಒಳ್ಳೆಯವನಪ್ಪ, ನಾನು ಆರೋಗ್ಯವಾಗಿರುವುದೇ ನಿನಗಿಷ್ಟ ಕರ್ತನೆ. ಇವತ್ತಿಂದ ದೇವರೇ ನನ್ನ ಹೃದಯವನ್ನ ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ. ದೇವರೇ ದುಃಖದ ಹೃದಯವನ್ನ ತೆಗೆದು, ದುಃಖದ ಹೃದಯವನ್ನ ತೆಗೆದು ಹರ್ಷದ ಹೃದಯ, ಉಲ್ಲಾಸದ ಹೃದಯ, ಸಂತೋಷದ ಹೃದಯ ನನ್ನಲ್ಲಿ ಆವರಿಸಿಕೊಳ್ಳಲಿಕ್ಕೆ ನಾನು ಒಪ್ಪಿಸಿಕೊಡ್ತೀನಪ್ಪ. ಇವತ್ತಿಂದ ಏನೇ ಕಷ್ಟ ಬಂದ್ರು, ಏನೇ ಸಮಸ್ಯೆಗಳು ಬಂದ್ರು, ಏನೇ ಬಾಧೆಗಳು ಬಂದ್ರು, ಏನೇ ನೋವುಗಳು ಬಂದ್ರು, ಎಷ್ಟೇ ಅವಮಾನವು ಬಂದರು ನಾನು ಚಿಂತಿಸುವುದಿಲ್ಲ ಸ್ವಾಮಿ. ಅದರಿಂದ ಹೊರಗಡೆ ತರುವವನು ನೀನು ಚಿಂತಿಸುವ ದೇವರು, ನೀನು ಚಿಂತಿಸುವ ದೇವರು ಆಗಿದ್ದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ದೇವರೇ ನನಗೆ ಕೊಟ್ಟಿರುವ ವರ್ಷಗಳು, ನನಗೆ ಕೊಟ್ಟಿರುವ ಆಯುಷ್ಯ ನಾನು ಮುಟ್ಟಲಿಕ್ಕೆ ಇವತ್ತಿಂದ ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿ ಒಪ್ಪಿಸ್ತೇನೆ. ಎಲ್ಲ ಮಹಿಮೆ ನಿನಗುಂಟಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ, ಆಮೆನ್.